104 ಮಂದಿ ಅಕ್ರಮ ವಲಸಿಗರು ಅಮೆರಿಕದಿಂದ ಭಾರತಕ್ಕೆ ರಿಟರ್ನ್ ಆಗಿದ್ದಾರೆ. ಮಿಲಿಟರಿ ವಿಮಾನದಲ್ಲಿ ಗಡೀಪಾರು ಮಾಡಿದೆ ಅಮೆರಿಕ. ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವ ಪ್ರಕ್ರಿಯೆ ಭಾಗವಾಗಿ 104 ಭಾರತೀಯರನ್ನ ಅಮೆರಿಕ ಸರ್ಕಾರ ಭಾರತಕ್ಕೆ ಕಳಿಸಿದೆ. 104 ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕ ಸೇನಾಪಡೆಯ ವಿಮಾನ ಬುಧವಾರ ಮಧ್ಯಾಹ್ನ 1:55ಕ್ಕೆ ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರುರಾಮ್ ದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದೆ. ಇದು ಟ್ರಂಪ್ 2.0 ಅವಧಿಯಿಂದ ಅಮೆರಿಕದಿಂದ ಗಡೀಪಾರು ಆಗ್ತಿರುವ ಭಾರತೀಯ ಅಕ್ರಮ ವಲಸಿಗರ ಮೊದಲ ಬ್ಯಾಚ್ ಆಗಿದೆ. ಇನ್ನು ಸಾವಿರಾರು ಮಂದಿಯನ್ನು ಇದೇ ರೀತಿ ಗಡೀಪಾರು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮೊದಲ ಹಂತದಲ್ಲಿ ಭಾರತಕ್ಕೆ ಬಂದಿಳುವವರಲ್ಲಿ ಹರಿಯಾಣ, ಗುಜರಾತ್ ತಲಾ 33, ಮಹಾರಾಷ್ಟ್ರ, ಉತ್ತರ ಪ್ರದೇಶದ ತಲಾ 2, ಚಂಡೀಗಢದ 2 ಸೇರಿದಂತೆ ಅನೇಕರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೇನಾ ವಿಮಾನವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಸೇನಾ ವಿಮಾನದ ಮುಖಾಂತರವಾಗಿ ಅವರನ್ನೆಲ್ಲ ಸ್ಥಳಾಂತರ ಮಾಡಲಾಗಿದೆ. ಸೇನಾ ವಿಮಾನವೇ ಯಾಕೆ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಅಕ್ರಮ ವಲಸಿಗರನ್ನು ಅಮೆರಿಕ ಸಾಮಾನ್ಯವಾಗಿ ಅಗ್ಗದ ವಾಣಿಜ್ಯ ವಿಮಾನದಲ್ಲಿ ಕಳಿಸುತ್ತೆ. ಆದರೆ ಭಾರತೀಯರನ್ನು ಗಡೀಪಾರು ಮಾಡೋಕ್ಕೆ ಅಪರೂಪಕ್ಕೆ ದುಬಾರಿ ಸೇನಾ ವಿಮಾನವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅಕ್ರಮ ವಲಸಿಗರ ವಿಚಾರದಲ್ಲಿ ರಾಜಿ ಇಲ್ಲ, ವೆಚ್ಚಕ್ಕೂ ಚಿಂತೆ ಪಡಲ್ಲ ಅಂತ ಸಂದೇಶವನ್ನು ಈ ಮುಖಾಂತರವಾಗಿ ರವಾನೆ ಮಾಡ್ದಂಗಿದೆ. ನಾವು ಯಾವುದಕ್ಕೂ ರಾಜಿ ಆಗಲ್ಲ, ಅಯ್ಯೋ ಏನೋ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತಲೂ ನಾವು ಚಿಂತೆ ಮಾಡಲ್ಲ ಅನ್ನೋದೊಂದು ಮೆಸೇಜ್ ಪಾಸ್ ಮಾಡ್ದಂಗೆ ಕಾಣಿಸ್ತಿದೆ ಅಂತ ಅಭಿಪ್ರಾಯ ವ್ಯಕ್ತ ಆಗಿದೆ.